ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭುವಿ ಕ್ರಿಯೇಟರ್. ಫ್ರೆಂಡ್ಸ್, ಇದು ಅವರೆಕಾಯಿ ಸೀಸನ್. ಅವರೆಕಾಯಿ ಸೀಸನಲ್ಲಿ ಅವರೆಕಾಯಿಂದ ಉಪ್ಪಿಟ್ಟು, ಪಲಾವು, ಬಿರಿಯಾನಿ, ಬಸ್ಸಾರು ಅಲ್ಲದೇ ಮಟನು, ಚಿಕನ್ಗಳಿಗೂ ಕೂಡ ಈ ಅವರೆಕಾಯಿನ ಉಪಯೋಗಿಸ್ತಾರೆ. ನಾನಿವತ್ತು ಅವರೆಕಾಯಲ್ಲಿ ಸಾಂಬಾರು ಮಾಡಿದ್ದೆ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು. ಇದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ಅವರೆಕಾಯಿನ ಬಿಡಿಸಿಟ್ಕೊಂಡಿದ್ದೆ. ಇದನ್ನು ನಾನು ಒಂದು ಸ್ಪೂನ್ ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ 2 ಟೊಮೊಟೊನೂ ಕೂಡ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ. ಲೈಟಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ಬೇಯಿಸೋಕ್ಕಿಟ್ಟಿದ್ದೀನಿ. ಇಲ್ಲಿ ನಾನು 1 ಕಪ್ಪು ಕಾಯಿ ತುರಿ, 10-12 ಬೆಳ್ಳುಳ್ಳಿ ಎಸಳು, ಮೀಡಿಯಮ್ ಸೈಜ್ ಆಲೂಗಡ್ಡೆ, ಹಾಗೆ ಆನಿಯನ್ನು ಮತ್ತು 1 ಸ್ಪೂನ್ ಆಗುವಷ್ಟು ಗಸಗಸೆ, ಮೀಡಿಯಮ್ ಸೈಜ್ ಬದನೆಕಾಯಿ, 4-5 ಒಣಮೆಣಸು, 2 ಸ್ಪೂನು ಕೊತ್ತಂಬರಿ ಬೀಜ, 1 ಸ್ಪೂನು ಜೀರಿಗೆ, 1/4 ಟೀ ಸ್ಪೂನು ಅರಿಶಿನ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇಲ್ಲಿ 2 ಸ್ಪೂನ್ ಎಣ್ಣೆಯಲ್ಲಿ ನಾನು ಈ ಎಲ್ಲ ಮಸಾಲೆಗಳನ್ನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಅರ್ಧ ಭಾಗ ತೊಗೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಮಾಡಿಬಿಟ್ಟು ಸೈಡ್ ಇಡ್ತಾ ಇದ್ದೀನಿ. ಇಲ್ಲಿ ಅವರೆಕಾಯಿ ಬೆಂದಿದೆ. ಬೆಂದಿರುವಂಥ ಅವರೆಕಾಯಿನ ನಾನು ನೀರಿಂದ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಈ ಬೇಯಿಸಿರೋ ನೀರನ್ನು ನಾನು ಸಾಂಬಾರಿಗೇ ಯೂಸ್ ಮಾಡ್ಕೊಳ್ತೀನಿ. ಈ ಥರ ಬೇಯಿಸಿ ಸಿಪ್ಪೆ ತೆಗೆಯೋದ್ರಿಂದ ಆ ಸಿಪ್ಪೆಯಲ್ಲಿರೋ ಟೇಸ್ಟ್ ಕೂಡ ಸಾಂಬಾರಿಗೆ ನಮಗೆ ಸಿಗುತ್ತೆ. ಆದ್ದರಿಂದ ನಾನು ಅವರೆಕಾಯಿನ ಬೇಯಿಸಿಬಿಟ್ಟು ಸಿಪ್ಪೆ ತೆಗಿತೀನಿ. ಕೆಲವರು ಬೇಯಿಸೋ ಮೊದಲೇ ಅವರೆಕಾಯಿಯನ್ನು ಸಿಪ್ಪೆ ತೆಗೆದು ಬೇಯಿಸ್ತಾರೆ. ಅದರ ಮೇಲ್ಗಡೆ ಒಂದು ಕವರ್ ಕೋಟಿಂಗ್ ಥರ ಇರುತ್ತೆ, ಅದನ್ನು ನಾನು ಬೇಯಿಸಿಬಿಟ್ಟು ತೆಗಿತಾ ಇದ್ದೀನಿ. ಇಲ್ಲಿ 2 ಸ್ಪೂನ್ ಆಯಿಲಿಗೆ ಉಳಿದಿರೋ ಈರುಳ್ಳಿ ಮತ್ತು ಹಸಿಮೆಣಸು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕಟ್ ಮಾಡ್ಕೊಂಡಿರುವಂಥ ಬದನೆಕಾಯಿ ಮತ್ತು ಆಲೂಗಡ್ಡೆನೂ ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದ ನಂತರ ಏನು ಅವರೆಕಾಯಿ ಮತ್ತು ನೀರಿತ್ತಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಇವಾಗ ಸೇರಿಸೋದ್ರಿಂದ ತರಕಾರಿಗಳಿಗೆ ಸ್ವಲ್ಪ ಉಪ್ಪು ಅಂಟುತ್ತೆ. ಈ ಥರ ನಂತರ ನಾನು ಆರಿರುವಂಥ ಮಸಾಲ ಪದಾರ್ಥಗಳನ್ನೆಲ್ಲ ಈ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ನಂತರ 1 ಸ್ಪೂನು ಬೇಯಿಸಿ ತೆಗೆದಿಟ್ಟಿದ್ದಂಥ ಅವರೆಕಾಯಿನೂ ಸಹ ಸೇರಿಸ್ಕೊಂಡಿದ್ದೀನಿ. ಈ ಥರ ನುಣ್ಣಗಾಗಬೇಕು ಮಸಾಲೆ. ಈ ಮಸಾಲೆನ ಕುದೀತಿರುವಂಥ ತರಕಾರಿ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಹದ ನೋಡಿಕೊಂಡು ನೀರು ಹಾಕಬೇಕಾಗತ್ತೆ. ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಗಸಗಸೆ ಹಾಕಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ. ಹಾಗೆ ನಾನಿಲ್ಲಿ ಉಪ್ಪು ಎಷ್ಟು ಬೇಕು ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ಸಾಂಬಾರನ್ನು ನಾವು ಮುದ್ದೆ ಜೊತೆ, ರೈಸ್ ಜೊತೆ, ಚಪಾತಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೋಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.